ಸರ್ ಈಗ ಏನಂತಂದ್ರೆ ಈಗ ಏನು ಸದ್ಯಕ್ಕೆ ದರ್ಶನ್ ಸರ್ ಶೂಟಿಂಗ್ ಬರ್ತಾರಾ ಇಲ್ವಾ ಅನ್ನೋ ಒಂದು ದೊಡ್ಡ ಕುತೂಹಲ ಇರುವಂಥದ್ದು. ಯಾವಾಗಿಂದ ಶೂಟಿಂಗಲ್ಲಿ ಭಾಗಿಯಾಗ್ಬೋದು, ಡೆವಿಲ್ ಸಿನಿಮಾದ ಅಪ್ಡೇಟ್ ಏನಿದೆ ಅನ್ನೋಂಥ ಸರ್ ಅಭಿಮಾನಿಗಳಿಗೋಸ್ಕರ? ಸರ್ ಈಗ ಫಸ್ಟ್ ಪ್ರಯಾರಿಟಿ ಅವನದು ಕಾಲ್ನ ರೆಡಿ ಮಾಡೋದು. ಅದು ರೆಡಿ ಆದಮೇಲಿಂದ ಮನೇಲಿ ಕೂರೋಂಥ ವ್ಯಕ್ತಿ ಅಂತೂ ಅಲ್ಲ ಸರ್. ಅವನು ಕೆಲಸ ಒಂದು ವಾರ ಶೂಟಿಂಗ್ ಮಾಡಿಲ್ಲ ಅಂದರೆ ಅಯ್ಯೋ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಿರ್ತಾನೆ. ಸೊ ಅವ್ನು ರೆಡಿ ಆಗಿದ ತಕ್ಷಣ ಅವ್ನ ಬಾಡಿ ಯಾವಾಗ ಅವ್ನಿಗೆ ಸಪೋರ್ಟ್ ಮಾಡುತ್ತೆ 100% ಶೂಟಿಂಗ್ ಬಂದೇ ಬರ್ತಾನೆ. ದರ್ಶನ್ ಅವ್ರ ಲೈಫಲ್ಲಿ ಇಂಥದ್ದೊಂದು ಘಟನೆ ಆಗಿರುವಂಥದ್ದು ಸರ್. ಸಹಜವಾಗಿ ಅವ್ರಿಗೆ ಯಾವ ರೀತಿ ಒಂದಿಷ್ಟು ಪಶ್ಚಾತ್ತಾಪದ ಪಾಠ ಆಯ್ತಾ? ಸೊ ಈ ಘಟನೆಯಿಂದ ಅವರಲ್ಲಿ ಆಗಿರುವಂಥ ಚೇಂಜಸ್, ಮುಂದಿರುವಂಥ ಚಾಲೆಂಜಸ್ ಏನು ಅನ್ನುವಂಥ ಸರ್, ನಿಮ್ಮ ಜೊತೆ ಮುಕ್ತವಾಗಿ ಮಾತನಾಡುವಂತಾಗ ಏನು ಬದಲಾವಣೆ ಆಗಿದೆ ಅನ್ನುವಂಥ ಸರ್? ಸರ್ ಪಶ್ಚಾತ್ತಾಪ ಅಂದರೆ ಏನು, ತಪ್ಪು ಮಾಡಿದ್ದೀನಿ ಅಂತ ಅನಿಸಿದಾಗ ಅಲ್ವಾ? ಸೊ ಮಾಡಿಲ್ಲ ಅಂದಮೇಲೆ ಪಶ್ಚಾತ್ತಾಪ ಏನಿರುತ್ತೆ. ಬಟ್ ಈ ಸಿಚುವೇಶನ್ ಬಂದಿದ್ದು ಬೇಜಾರಂತೂ ಇದೆ. ನೋಡಬೇಕು ಈಗ ಮುಂದಕ್ಕೆ ನ್ಯಾಯಾಂಗದಲ್ಲಿ ಏನು ಇದು ಬರುತ್ತೆ. ಅವ್ನು ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ. ಮಾಡಿಲ್ಲ ಅಂದಮೇಲೆ ಬಿಡುಗಡೆ ಆಗೇ ಆಗುತ್ತೆ. ಅದಾದಮೇಲಿಂದ ಅದು ಪಶ್ಚಾತ್ತಾಪದ ವಿಚಾರ ಎಲ್ಲ ಅವಾಗ ಬರುತ್ತೆ. ಸರ್ ಈಗ ಫೈನಲಿ ಏನಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಗೆ ಬಂದರೆ ಕಂಪ್ಲೀಟ್ ಆಗೋದ್ರಿಂದ ಗುಣಮುಖರವಾಗಿ ಆರೋಗ್ಯವಾಗಿ ಹೊರಗಡೆ ಬಂದು ಸಿನಿಮಾ ಮಾಡೋದು ಸತ್ಯಗಳು. ನಿಮ್ಮ ಜೊತೆಗೆ ಕೂಡ ಸಿನಿಮಾ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಯಾವ ಥರ ಪ್ಲಾನ್ ಆಗ್ತಿದೆ? ಕಥೆನೇ ಕೇಳಿದ್ರೆ ಸಿನಿಮಾ ಒಪ್ಕೊಳ್ತಾರೆ ದರ್ಶನ್ ಅವರನ್ನು ಅಂತ ಮಾತನ್ನು ಹೇಳಿದ್ರಿ. ಸಹೋದರನ ಸಿನಿಮಾ ಮಾತ್ರ ಅದನ್ನ ಹೇಳ್ತಾ ಇದ್ದೀನಿ. ಅದು ಹೌದು. ಅಂದರೆ ನಾನು ಮಾಡಿರೋ ದರ್ಶನ್ ಇದುವರೆಗೂ ಮಾಡಿರೋ ಎಲ್ಲ ಸಿನಿಮಾಗಳು ಕತೆ ಕೇಳ್ತಲ್ಲ, ಬರೀ ಐಡಿಯಾ ಕೇಳೋನು. ಏನು ಐಡಿಯಾ ಅಂದರೆ ಕ್ಯಾರೆಕ್ಟರ್ ಹೆಂಗಿರಬೇಕು, ಯಾಕಂದ್ರೆ ಅವ್ನು ಪ್ರಿಪೇರ್ ಆಗೋದಕ್ಕೆ. ಬಟ್ ಗೊತ್ತಿಲ್ಲ ಏನಕ್ಕೆ ಅವ್ನು ನನ್ನ ಹತ್ರ ಕತೆ ಕೇಳೋಲ್ವೋ, ಇಲ್ಲೋ ಓವರ್ ಕಾನ್ಫಿಡೆನ್ಸೋ, ಇಲ್ಲೋ ನಾನು ಅವನಲ್ಲಿ ಆ ಕಾನ್ಫಿಡೆನ್ಸ್ನ ನನ್ನ ಕೆಲಸದಿಂದ ತೋರಿಸಿದ್ದೀನೋ ಗೊತ್ತಿಲ್ಲ. ಸೊ ಕತೆ ಕೇಳಲ್ಲ ಅವ್ನು ನನ್ನ ಹತ್ರ. ಏನು ಐಡಿಯಾ, ಯಾವುದ್ರ ಮೇಲೆ ಮಾಡ್ತೀಯಾ, ಹೆಂಗೆ ಕ್ಯಾರೆಕ್ಟರ್ ಹೆಂಗಿರಬೇಕು ಅನ್ನೋದು ಮಾತ್ರ ಕೇಳ್ತೀಗ. ಸರ್ ಈಗ ಏನಂತಂದ್ರೆ ಈಗ ಏನು ಸದ್ಯಕ್ಕೆ ದರ್ಶನ್ ಸರ್ ಶೂಟಿಂಗ್ ಬರ್ತಾರಾ ಇಲ್ವಾ ಅನ್ನೋ ಒಂದು ದೊಡ್ಡ ಕುತೂಹಲ ಇರುವಂಥದ್ದು. ಯಾವಾಗಿಂದ ಶೂಟಿಂಗಲ್ಲಿ ಭಾಗಿಯಾಗ್ಬೋದು, ಡೆವಿಲ್ ಸಿನಿಮಾದ ಅಪ್ಡೇಟ್ ಏನಿದೆ ಅನ್ನೋಂಥ ಸರ್ ಅಭಿಮಾನಿಗಳಿಗೋಸ್ಕರ? ಸರ್ ಈಗ ಫಸ್ಟ್ ಪ್ರಯಾರಿಟಿ ಅವನದು ಕಾಲ್ನ ರೆಡಿ ಮಾಡೋದು. ಅದು ರೆಡಿ ಆದಮೇಲಿಂದ ಮನೇಲಿ ಕೂರೋಂಥ ವ್ಯಕ್ತಿ ಅಂತೂ ಅಲ್ಲ ಸರ್. ಅವನು ಕೆಲಸ ಒಂದು ವಾರ ಶೂಟಿಂಗ್ ಮಾಡಿಲ್ಲ ಅಂದರೆ ಅಯ್ಯೋ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಿರ್ತಾನೆ. ಸೊ ಅವ್ನು ರೆಡಿ ಆಗಿದ ತಕ್ಷಣ ಅವ್ನ ಬಾಡಿ ಯಾವಾಗ ಅವ್ನಿಗೆ ಸಪೋರ್ಟ್ ಮಾಡುತ್ತೆ 100% ಶೂಟಿಂಗ್ ಬಂದೇ ಬರ್ತಾನೆ. ದರ್ಶನ್ ಅವ್ರ ಲೈಫಲ್ಲಿ ಇಂಥದ್ದೊಂದು ಘಟನೆ ಆಗಿರುವಂಥದ್ದು ಸರ್. ಸಹಜವಾಗಿ ಅವ್ರಿಗೆ ಯಾವ ರೀತಿ ಒಂದಿಷ್ಟು ಪಶ್ಚಾತ್ತಾಪದ ಪಾಠ ಆಯ್ತಾ? ಸೊ ಈ ಘಟನೆಯಿಂದ ಅವರಲ್ಲಿ ಆಗಿರುವಂಥ ಚೇಂಜಸ್, ಮುಂದಿರುವಂಥ ಚಾಲೆಂಜಸ್ ಏನು ಅನ್ನುವಂಥ ಸರ್, ನಿಮ್ಮ ಜೊತೆ ಮುಕ್ತವಾಗಿ ಮಾತನಾಡುವಂತಾಗ ಏನು ಬದಲಾವಣೆ ಆಗಿದೆ ಅನ್ನುವಂಥ ಸರ್? ಸರ್ ಪಶ್ಚಾತ್ತಾಪ ಅಂದರೆ ಏನು, ತಪ್ಪು ಮಾಡಿದ್ದೀನಿ ಅಂತ ಅನಿಸಿದಾಗ ಅಲ್ವಾ? ಸೊ ಮಾಡಿಲ್ಲ ಅಂದಮೇಲೆ ಪಶ್ಚಾತ್ತಾಪ ಏನಿರುತ್ತೆ. ಬಟ್ ಈ ಸಿಚುವೇಶನ್ ಬಂದಿದ್ದು ಬೇಜಾರಂತೂ ಇದೆ. ನೋಡಬೇಕು ಈಗ ಮುಂದಕ್ಕೆ ನ್ಯಾಯಾಂಗದಲ್ಲಿ ಏನು ಇದು ಬರುತ್ತೆ. ಅವ್ನು ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ. ಮಾಡಿಲ್ಲ ಅಂದಮೇಲೆ ಬಿಡುಗಡೆ ಆಗೇ ಆಗುತ್ತೆ. ಅದಾದಮೇಲಿಂದ ಅದು ಪಶ್ಚಾತ್ತಾಪದ ವಿಚಾರ ಎಲ್ಲ ಅವಾಗ ಬರುತ್ತೆ. ಸರ್ ಈಗ ಫೈನಲಿ ಏನಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಗೆ ಬಂದರೆ ಕಂಪ್ಲೀಟ್ ಆಗೋದ್ರಿಂದ ಗುಣಮುಖರವಾಗಿ ಆರೋಗ್ಯವಾಗಿ ಹೊರಗಡೆ ಬಂದು ಸಿನಿಮಾ ಮಾಡೋದು ಸತ್ಯಗಳು. ನಿಮ್ಮ ಜೊತೆಗೆ ಕೂಡ ಸಿನಿಮಾ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಯಾವ ಥರ ಪ್ಲಾನ್ ಆಗ್ತಿದೆ? ಕಥೆನೇ ಕೇಳಿದ್ರೆ ಸಿನಿಮಾ ಒಪ್ಕೊಳ್ತಾರೆ ದರ್ಶನ್ ಅವರನ್ನು ಅಂತ ಮಾತನ್ನು ಹೇಳಿದ್ರಿ. ಸಹೋದರನ ಸಿನಿಮಾ ಮಾತ್ರ ಅದನ್ನ ಹೇಳ್ತಾ ಇದ್ದೀನಿ. ಅದು ಹೌದು. ಅಂದರೆ ನಾನು ಮಾಡಿರೋ ದರ್ಶನ್ ಇದುವರೆಗೂ ಮಾಡಿರೋ ಎಲ್ಲ ಸಿನಿಮಾಗಳು ಕತೆ ಕೇಳ್ತಲ್ಲ, ಬರೀ ಐಡಿಯಾ ಕೇಳೋನು. ಏನು ಐಡಿಯಾ ಅಂದರೆ ಕ್ಯಾರೆಕ್ಟರ್ ಹೆಂಗಿರಬೇಕು, ಯಾಕಂದ್ರೆ ಅವ್ನು ಪ್ರಿಪೇರ್ ಆಗೋದಕ್ಕೆ. ಬಟ್ ಗೊತ್ತಿಲ್ಲ ಏನಕ್ಕೆ ಅವ್ನು ನನ್ನ ಹತ್ರ ಕತೆ ಕೇಳೋಲ್ವೋ, ಇಲ್ಲೋ ಓವರ್ ಕಾನ್ಫಿಡೆನ್ಸೋ, ಇಲ್ಲೋ ನಾನು ಅವನಲ್ಲಿ ಆ ಕಾನ್ಫಿಡೆನ್ಸ್ನ ನನ್ನ ಕೆಲಸದಿಂದ ತೋರಿಸಿದ್ದೀನೋ ಗೊತ್ತಿಲ್ಲ. ಸೊ ಕತೆ ಕೇಳಲ್ಲ ಅವ್ನು ನನ್ನ ಹತ್ರ. ಏನು ಐಡಿಯಾ, ಯಾವುದ್ರ ಮೇಲೆ ಮಾಡ್ತೀಯಾ, ಹೆಂಗೆ ಕ್ಯಾರೆಕ್ಟರ್ ಹೆಂಗಿರಬೇಕು ಅನ್ನೋದು ಮಾತ್ರ ಕೇಳ್ತೀನಿ.